ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ಕಡೆಯದಾಗಿ ನಮಗೆ ಆಷಾಢ ಮುಗೀತಾ ಬಂತು. ಆಷಾಢ ಸೋಮವಾರ ತಪ್ಪದೆ ಮನೆಯ ಬಾಗಿಲತ್ರ ಇದನ್ನು ಚೆಲ್ಲಿದ್ರೆ ಸಾಕು, ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕೋರಿಕೆಗಳು, ನಿಮ್ಮ ಸಮಸ್ಯೆಗಳು ಬಗೆಹರಿದು ಎಲ್ಲ ರೀತಿಯ ಕೋರಿಕೆಗಳು ನೆರವೇರುವಂಥ ಮಹಾ ಅದ್ಭುತವಾದ ದಿನ ಅಂತ ಹೇಳಬಹುದು. ಏಕೆಂದರೆ ನಾವು ಸೋಮವಾರ ಶಿವಸ್ವಾಮಿಯನ್ನು ಆರಾಧನೆ ಮಾಡುವ ರೀತಿ ಚಂದ್ರನನ್ನು ಕೂಡ ಈ ದಿನ ನೆನೆಸ್ಕೊಳ್ಳುವಂಥದ್ದು. ಹಾಗೆ ಚಂದ್ರನು ಬಂದು ಮನಸ್ಸಿನ ಕಾರಕ, ತುಂಬ ಪ್ರಭಾವ ಬೀರುವಂಥದ್ದು. ಈ ದಿನಗಳಲ್ಲಿ ಅಂದರೆ ಸೋಮವಾರದ ದಿನಗಳಲ್ಲಿ ಬೆಳ್ಳಿ ವಸ್ತುಗಳನ್ನು ಮನೆಗೆ ತಗೊಂಡು ಬರೋದು, ಹೆಣ್ಮಕ್ಕಳಿಗೆ ಯಾರಿಗೆ ಆಗಿರಬಹುದು, ತಗೊಂಡು ಬರೋದ್ರಿಂದ ತುಂಬ ಶ್ರೇಷ್ಠವಾಗಿರುತ್ತೆ. ತುಂಬ ಶುಭ ಕಾರ್ಯಗಳು ಮಾಡುವಂಥದ್ದು, ಶುಭದಾಯಕವಾಗಿರುತ್ತೆ. ಯಥೇಚ್ಛವಾದಂಥ ಮನಸ್ಸಲ್ಲಿ ನೆಮ್ಮದಿ ಇರುವಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು. ಯಾಕಂದರೆ ಮನಸ್ಸು ಅನ್ನುವಂಥದ್ದು ನಮಗೆ ಒಂದು ರೀತಿಯಲ್ಲಿ ಶಕ್ತಿ ಜಾಸ್ತಿ ಇರುವಂಥದ್ದು. ಅದು ನೆಗೆಟಿವ್ ರೂಪದಲ್ಲಿರಬಹುದು ಅಥವಾ ಪಾಸಿಟಿವ್ ರೂಪದಲ್ಲೇ ಇರಬಹುದು. ಇದನ್ನು ನಾವು ತುಂಬ ವಿಶೇಷವಾಗಿ ಅರ್ಥ ಮಾಡಿಕೊಂಡ್ರೆ ಮನಸ್ಸಲ್ಲಿ ಯಾವಾಗಲೂ ಒಂದು ತಳಮಳ ಅನ್ನೋದು ಇರುತ್ತೆ. ಯಾವಾಗಲೂ ಒಂದು ಒಳ್ಳೆ ಯೋಚನೆ ಮಾಡಬೇಕು ಅಂದರೂ, ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದರೂ ಏನೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕೋಸ್ಕರ ಹಾಲಿನಿಂದ, ಬಿಳಿ ಪದಾರ್ಥಗಳಿಂದ ಪರಿಹಾರಗಳನ್ನು ಮಾಡಿಕೊಳ್ಳೋದು ನಮಗೆ ಚಂದ್ರನು ನಮ್ಮ ಒಂದು ಇದ್ರ ಮೇಲೆ ಗಟ್ಟಿಯಾಗಿ ಇರುವಂಥದ್ದು, ಮನುಷ್ಯನ ಮನಸ್ಸಿನ ಮೇಲೆ. ಆಗ ಒಳ್ಳೆ ಆಲೋಚನೆಗಳು, ಒಳ್ಳೆ ಆರೋಗ್ಯ, ಒಳ್ಳೆ ಅಭಿವೃದ್ಧಿ ಅದರ ಸಂಕೇತ ಅಂತ ಹೇಳ್ಬಹುದು. ಅದಕ್ಕೋಸ್ಕರ ಸೋಮವಾರದ ದಿನಗಳಲ್ಲಿ ನೀವು ಬೆಳ್ಳಿ ವಸ್ತುಗಳನ್ನು ಮನೆಗೆ ತಗೊಂಡು ಬನ್ನಿ. ಹಾಗೆ ಬಿಳಿ ಪದಾರ್ಥಗಳಿಂದ ಕೂಡಿರುವಂಥ ಪದಾರ್ಥಗಳು, ಹಾಲು, ಅಕ್ಕಿ, ಪಾಯಸ, ಈ ಥರ ನೀವು ಯಾವುದರಲ್ಲಾದ್ರೂ ಕೂಡ ಸಾಧ್ಯ ಆದರೆ ಚಂದ್ರದೇವನಿಗೆ ಪ್ರಸಾದವಾಗಿ ಅರ್ಪಿಸೋದು ತುಂಬ ಶುಭದಾಯಕವಾಗಿರುತ್ತೆ. ಇದನ್ನು ನೆನಪಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಇನ್ನು ಸಂಧ್ಯಾ ಸಮಯದಲ್ಲಿ ನಮಗೆ ಸಂಜೆ 5:41 ಮೇಲೆ ಈ ಪ್ರಯತ್ನ ಮಾಡ್ಕೊಳ್ಬಹುದು. ಅಂದರೆ ನಮ್ಮ ಮನೆಯ ಹೊಸ್ತಿಲು ಇರುತ್ತಲ್ವ, ಅದರ ಮೇಲೆ ಈ ಚಮತ್ಕಾರಿ ನೀರನ್ನು, ಈ ಶಕ್ತಿದಾಯಕವಾದಂಥ ಒಂದು ವಸ್ತುಗಳನ್ನು ಬೆರೆಸಿ ನಾವು ಚೆಲ್ಲೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಅಂತ ಇದರ ಒಂದು ಸಂಕೇತ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನಮ್ಮ ಜೀವನದಲ್ಲಿ ಹಣಕಾಸಿನ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ತುಂಬ ಜನಕ್ಕೆ ಸಾಲದ ಸಮಸ್ಯೆಗಳಿರುತ್ತೆ. ಸಾಲವನ್ನು ತೀರಿಸ್ಕೊಳ್ಳುವಂಥ ಮಾರ್ಗಗಳು ಇದರಲ್ಲಿ ಸೂಚಿಸುತ್ತೆ. ಆದಾಯ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ, ಅವರಿಗೆ ಜಾಸ್ತಿ ಶಕ್ತಿ ಅನ್ನುವಂಥದ್ದು ಬರುತ್ತೆ. ಆದಾಯದ ಮಾರ್ಗಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತೆರೆದುಕೊಳ್ಳುತ್ತೆ. ಅವಕಾಶಗಳು ಸೃಷ್ಟಿಯಾಗುತ್ತೆ. ಈ ಪರಿಹಾರದಿಂದ ಡೈರೆಕ್ಟಾಗಿ ನಮಗೆ ದುಡ್ಡು ಬರಲೇಬೇಕು ಅಂತಲ್ಲ, ಈ ರೀತಿಯ ಅವಕಾಶಗಳು ಬಂದಾಗ ನಮ್ಮ ಸಮಸ್ಯೆಗಳು, ಸಾಲದ ಸಮಸ್ಯೆ, ಮನೆಯಲ್ಲಿ ಇರುವಂಥ ತೊಂದರೆಗಳು, ಮನೆಯಲ್ಲಿ ಇರುವಂಥ ದರಿದ್ರ ಯಾವುದೇ ರೂಪದಲ್ಲಿದ್ದರೂ ಕೂಡ ಬಡತನವನ್ನು ದೂರ ಮಾಡುವಂಥ ಒಂದು ಪರಿಹಾರ ಇದರಲ್ಲಿ ಇರೋದು ಖಚಿತವಾಗಿರುತ್ತೆ. ತಪ್ಪದೆ ಇದನ್ನು ಮಾಡಿಕೊಳ್ಳುವಂಥ ವಿಧಾನವನ್ನು ಇದರಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ತುಂಬ ಸುಲಭವಾಗಿರುತ್ತೆ, ನೀವು ಮಾಡಿಕೊಂಡು ನೋಡಬಹುದು. ಯಾಕಂದರೆ ಸೋಮವಾರ ಶಿವಸ್ವಾಮಿಯ ಒಂದು ವಾರ. ನಿಮ್ಮ ಮನೆಯಲ್ಲಿ ಲಿಂಗ ಪೂಜೆ ಮಾಡುವಂಥವರಾದರೆ ಅಥವಾ ಹತ್ತಿರದಲ್ಲೇ ಶಿವಾಲಯಗಳು ಇದ್ದರೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಆ ಸ್ವಾಮಿಗೆ ನಾವು ಬಿಲ್ವಪತ್ರೆಯನ್ನು ಅರ್ಪಿಸಿ ಅಭಿಷೇಕವನ್ನು ಮಾಡಿಕೊಂಡು ಕೂಡ ಬರಬಹುದು. ಅಥವಾ ನಿಮಗೆ ಅದು ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಮನೆಯಲ್ಲೇ, ನಿಮ್ಮ ಮನೆಯಲ್ಲೇ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಏನಾದರೂ ಇದ್ದರೆ ತಪ್ಪದೆ ಬಿಲ್ವಪತ್ರೆಯನ್ನು ಹಾಗೂ ಆ ತಂದೆಗೆ ಇಷ್ಟವಾಗುವಂಥ ವಿಭೂತಿಯನ್ನು ಇಟ್ಟು ಪೂಜೆ ಮಾಡಿಕೊಳ್ಳೋದ್ರಿಂದ, ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳೋದ್ರಿಂದ, ಇಲ್ಲಾಂದರೆ ನೀವು ಅಭಿಷೇಕವನ್ನು, ಜಲಾಭಿಷೇಕವನ್ನು ಕೂಡ ಮಾಡಿಕೊಳ್ಬಹುದು. ಹಾಲಿನ ಅಭಿಷೇಕ, ರುದ್ರಾಭಿಷೇಕ, ಈ ರೀತಿ ನಾನಾ ಥರದ ಅಭಿಷೇಕಗಳಿರುತ್ತೆ. ಅದು ನಿಮ್ಮ ಶಕ್ತಿಯ ಅನುಸಾರ ಮಾಡಿಕೊಳ್ಬಹುದು. ಇನ್ನು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಮನೆಯಲ್ಲಿ ಯಾವುದೇ ರೂಪದಲ್ಲಿ ಎಷ್ಟೇ ಗೊಂದಲ ಇದ್ದರೂ, ಕಷ್ಟ ಕಾರ್ಪಣ್ಯಗಳಿದ್ದರೂ ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ, ನಮಗೇನಾದರೂ ಒಂದು ಮಾರ್ಗ
ಸೂಚಿಸುತ್ತೆ. ಒಂದು ಬೌಲ್ ಆದರೂ ತಗೊಳ್ಬಹುದು ಅಥವಾ ನೀವು ಒಂದು ಗಾಜಿನ ಲೋಟವನ್ನಾದರೂ ತಗೊಳ್ಬಹುದು. ಗಾಜು ಬಂದು ನಮ್ಮ ಮನೆಯಲ್ಲಿ ಇರುವಂಥ ರಾಹುಕಾರಕವನ್ನು ಕಡಿಮೆ ಮಾಡುತ್ತೆ. ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಲು, ಹಸಿ ಹಾಲನ್ನು ತಗೊಳ್ಬಹುದು ಅಥವಾ ಕಾಯಿಸಿರುವಂಥ ಹಾಲು ಇದ್ದರೂ ಕೂಡ ತೊಂದರೆ ಇಲ್ಲ. ಅದನ್ನು ನೀವು ತಗೊಂಡು ಸ್ವಲ್ಪ ತಗೊಳ್ಳಿ, ಒಂದು ಚಿಕ್ಕ ಗ್ಲಾಸಲ್ಲಿ ತಗೊಳ್ಳಿ. ಶ್ರೀ ಮಹಾಲಕ್ಷ್ಮಿಗೆ ಸುಗಂಧಭರಿತವಾದ ವಸ್ತುಗಳಲ್ಲಿ ಜೀರಿಗೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿ ತಗೊಳ್ಳುವಂಥದ್ದು. ಜೀರಿಗೆಯನ್ನು ಪರಿಹಾರಕ್ಕಾಗಿ ತಗೊಂಡಾಗ ಹಣಕಾಸು ಅನ್ನುವಂಥದ್ದು ಏನೋ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದೆ, ಯಾರಿಗೋ ಒಬ್ರಿಗೆ ಕೊಟ್ಟಿದ್ದೀವಿ ಅಥವಾ ಯಾವುದೋ ಒಂದು ಮೂಲದಿಂದ ಬರಬೇಕು ಅಂತ ಹೇಳ್ತಾ ಇರ್ತೀವಿ ನೋಡಿ, ಅದು ನಮಗೆ ಬಿಡುಗಡೆ ಆಗುತ್ತೆ. ಇನ್ನು ಕುಂಕುಮ ಬಂದು ದುರ್ಗಾದೇವಿಯ ಸಂಕೇತ. ದುರ್ಗಾದೇವಿಗೆ ತುಂಬ ಶಕ್ತಿ ಇರುವಂಥ ಈ ಕುಂಕುಮವನ್ನು ನಾವು ಸ್ವಲ್ಪನೇ ತಗೊಳ್ಬೇಕಾಗುತ್ತೆ. ಒಂದು ಪಿಂಚಷ್ಟು ತಗೊಂಡ್ರೆ ಸಾಕು ಸ್ನೇಹಿತರೆ. ಅದು ದೇವ್ರ ಮನೆಯಲ್ಲಿ ಇರುವಂಥದ್ದನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು, ನಾವು ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡುವಂಥ ಸಮಯದಲ್ಲಿ ಯಥೇಚ್ಛವಾಗಿ ಬಳಸ್ತೀವಿ ಪರ್ಫ್ಯೂಮು. ಯಾವುದೋ ಒಂದು ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀವು ಗಂಗಾಜಲ ಇದ್ದರೂ ಅಥವಾ ಕರ್ಪೂರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬಹುದು. ತಂತ್ರ ಪರಿಹಾರಗಳಲ್ಲಿ ಸಾಸುವೆಗೆ ತುಂಬಾ ಶಕ್ತಿ ಅನ್ನುವಂಥದ್ದಿದೆ, ಅದನ್ನು ನಾವು ತಗೊಳ್ಬೇಕಾಗುತ್ತೆ. ಶತ್ರುಗಳು ಯಾರೇ ಇದ್ದರೂ, ಯಾವುದೇ ರೂಪದಲ್ಲಿದ್ದರೂ ಕೂಡ, ಶತ್ರುಗಳು ಕೂಡ ನಮ್ಮ ಸಮಸ್ಯೆಗಳು ಅಂದರೆ ನಮಗೆ ಇನ್ನಷ್ಟು ಸಮಸ್ಯೆಗಳನ್ನು ತಂದುಡ್ತಾ ಇದ್ದರೆ ಅದನ್ನು ದೂರ ಮಾಡುವಂಥ ಶಕ್ತಿ ಇದಕ್ಕೆ ತಪ್ಪದೇ ಇದೆ. ಸ್ವಲ್ಪ ಇದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ಳಿ. ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುವಂಥದ್ದು. ಗುರುಬಲ ಅನ್ನುವಂಥದ್ದು ಇದ್ದರೆ ಕೆಲಸಗಳು ಸಿಗುತ್ತೆ, ಬಂಗಾರದ ಒಡವೆಗಳನ್ನು ಮಾಡಿಸಿಕೊಳ್ಳುವಂಥ ಯೋಗ ಜಾಸ್ತಿ ಕೂಡಿ ಬರುತ್ತೆ. ಸ್ವಲ್ಪ ತಗೊಳ್ಳಿ. ಇನ್ನು ನಾವು ಪೂಜೆಗೆ ಬಳಸದೇ ಇರುವಂಥದ್ದು ಪರಿಹಾರಕ್ಕೆ ಅಂತ ತಗೊಳ್ತೀವಿ ನೋಡಿ, ತುಳಸಿ ಎಲೆಗಳು, ಅದನ್ನು ಒಂದೋ ಎರಡೋ ಹಾಕ್ಕೊಳ್ಳಿ. ಇಷ್ಟು ಮಿಕ್ಸ್ ಮಾಡಿದ್ದೆ. ಇದು ಎಲ್ಲವೂ ಕೂಡ ಸ್ವಲ್ಪ ಅದರ ಜೊತೆ ನೀರನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಿ. ಪಂಚಭೂತಗಳಲ್ಲಿ ಒಂದಾಗಿರುವ ನೀರು, ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೆ ಪ್ರೋಕ್ಷಣೆ ಮಾಡಬೇಕು. ಮನೆಯ ಹೊಸ್ತಿಲಿನ ಮೇಲೆ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿದಾಗ ಆ ಶಕ್ತಿದಾಯಕವಾಗಿರುವಂಥ ವಸ್ತುಗಳು ಎಲ್ಲವೂ ಕೂಡ ನಮ್ಮ ಮನೆ ಒಳಗಡೆ ಇರುವಂಥ ಬಡತನವನ್ನು, ಮುಖ್ಯವಾಗಿ ನೆಗೆಟಿವ್ ಎನರ್ಜಿಯನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಶ್ರೀ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವಂಥ ಸೂಚನೆ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಹಾಕಿರುವಂಥ ಈ ಸುಗಂಧಭರಿತವಾದ ವಸ್ತುಗಳು, ಹಾಲು ಅಭಿವೃದ್ಧಿಯ ಸಂಕೇತ. ಇದನ್ನು ನಾವು ನಂಬಿಕೆ ಇಟ್ಟು ಮಾಡಿಕೊಳ್ಳೋದು ತುಂಬ ಶ್ರೇಯಸ್ಕರವಾಗಿರುತ್ತೆ. ಇಷ್ಟು ಮಾಡ್ಕೊಂಡು ನೋಡಿ, ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.